ಸತ್ಯವೇದದಲ್ಲಿರುವ ಪ್ರತಿಯೊಬ್ಬೊಬ್ಬ ಸಾಧಕರ ಬದುಕಿನ ಹಿಂದೆ ಉಪವಾಸ ಪ್ರಾರ್ಥನೆ ಇದೆ. ಮೋಶೆ ತನ್ನ ಜನಾಂಗದ ಬಿಡುಗಡೆಗಾಗಿ ಅಗಾಧವಾದಂತ ಕಾರ್ಯವನ್ನ ಮಾಡುತ್ತಾನೆ. ಐಗುಪ್ತ ದೇಶದಿಂದ ಕಾನಾನಿನ ಸಮೀಪಕ್ಕೆ ಬರುವವರೆಗೂ ತನ್ನ ಜೀವವನ್ನ ಒತ್ತೆ ಇಟ್ಟು ಇಸ್ರಾಯೇಲರನ್ನ ಬಿಡುಗಡೆಗೊಳಿಸುವುದಕ್ಕೆ ಮುಂದಾಗುತ್ತಾನೆ. ಇನ್ನೇನು ಕಾನಾನ್ ದೇಶವನ್ನ ಸೇರಬೇಕು ಎನ್ನುವಾಗ 40 ದಿವಸಗಳ ಕಾಲ ಉಪವಾಸ ಪ್ರಾರ್ಥನೆಯಲ್ಲಿದ್ದು ಇಸ್ರಾಯೇಲರ ಬದುಕಿಗೆ ಅತ್ಯಗತ್ಯವಾದಂತಹ ದಶಾಜ್ಞೆಯನ್ನು ಮೇಲಿನಿಂದ ಹೊತ್ತುಕೊಂಡು ಕೆಳಕ್ಕೆ ಇಳಿದು ಬರುತ್ತಾನೆ. ನಿಮ್ಮ ಜೀವನದಲ್ಲಿಯೂ ಅಗಾಧವಾದನ್ನ ಸಾಧಿಸಬೇಕಾದ್ರೆ ಮೋಶೆಯಂತೆಯೇ ನೀವು ಸಹ ಉಪವಾಸ ಪ್ರಾರ್ಥನೆಯಲ್ಲಿ ನಿಮ್ಮನ್ನ ತೊಡಗಿಸಿಕೊಳ್ಳಬೇಕು.